ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ. ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸುವವರು ಪ್ರತಿಲಿಪಿ ಆ್ಯಪ್ ಮುಖಾಂತರ ಓದ್ಬೋದು. ಸೊ ಬನ್ನಿ ಕಥೆಯ ಮುಂದಿನ ಭಾಗವನ್ನು ನೋಡೋಣ. ಎಪಿಸೋಡ್ 45 ಹಿಂದಿನ ಸಂಚಿಕೆಯಲ್ಲೇ ತ್ರಿಶೂಲ್ ಇನ್ನೊಂದು ಪ್ರಾಬ್ಲಮ್ ಎದುರಾಗಿದೆ. ಅಕ್ಷಯ್, ಆರೋಹಿ ಬಂದಿದ್ದಾಳಲ್ಲ, ಮಾವ ಹೇಗೆ ಅಂತ ಗೊತ್ತು ಅಲ್ವಾ ನಿನಗೆ ಅಂದ. ಅಕ್ಷಯ್ ಏನನ್ನ ಯೋಚಿಸಿ, ಐಡಿಯಾ ಬ್ರೋ, ಇವಳನ್ನೇ ಇಟ್ಕೊಂಡು ನಿನ್ನ ಲವ್ನ ಸಕ್ಸಸ್ ಮಾಡಿಸ್ತೀನಿ ಬಾ ಎಂದ ನಗುತ್ತ. ಮುಂದೆ ತ್ರಿಶೂಲ್ ಒಮ್ಮೆ ನಿಟ್ಟುಸಿರು ಬಿಟ್ಟು, ಏನಾಗುತ್ತೋ ಗೊತ್ತಿಲ್ಲ ಅಕ್ಷಯ್ ಎಂದ. ಅಕ್ಷಯ್ ತ್ರಿಶೂಲ್ ಮುಖಾನೇ ನೋಡುತ್ತಾ, ಬ್ರೋ ನೀವು ಎಷ್ಟು ಬದಲಾಗಿದ್ದೀರಾ, ನಿಮಗೆ ಬೇಕು ಅನಿಸಿದ್ದನ್ನು ಪಡ್ಕೊಳ್ಳೋ ಕೆಪಬಲ್ ಇದೆ ಅಂಥದ್ರಲ್ಲಿ ಆಫ್ಟರ್ ಆಲ್ ಒಂದು ಹುಡುಗಿ ಮನಸ್ಸನ್ನು ಗೆಲ್ಲೋಕ್ಕಾಗಿಲ್ವಾ ಎಂದ ಆಶ್ಚರ್ಯದಲ್ಲಿ. ತ್ರಿಶೂಲ್ ಗಲ್ಲದ ಮೇಲೆ ಕೈ ಇಟ್ಟು, ಅಕ್ಷಯ್ ನಿನಗೆ ಭವಿಷ್ಯ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಅಷ್ಟು ಈಸಿಯಾಗಿ ಸಕ್ಸಸ್ ಮಾಡಿಸ್ತೀನಿ ಅಂತೆ. ಬಟ್ ನೀನು ಅವಳ ಜೊತೆ ಒಂದು ಸಲ ಮಾತಾಡಿ ನೋಡು, ಗೊತ್ತಾಗುತ್ತೆ ಎಂದ. ಅಕ್ಷಯ್ ಓಕೆ ಬ್ರೋ, ನೋಡೋಣ ಎಂದು ಹೀಗೆ ಸ್ವಲ್ಪ ಸಮಯ ಮಾತಾಡಿ ಅಕ್ಷಯ್ ಮತ್ತು ತ್ರಿಶೂಲ್ ಸ್ವಲ್ಪ ಶಾಪ್ ಮಾಡೋಕ್ಕೆ ಹೋಗ್ತಾರೆ. ಸಂಜೆ ಸಮಯಕ್ಕೆ ಇಬ್ಬರು ಮನೆಗೆ ಬಂದರು. ಮಗುಗೆ ಸ್ವಲ್ಪ ಏನೋ ಥಿಂಗ್ಸ್ ತಂದರು. ಸಂಜೆ ಆಲ್ರೆಡಿ ಭವಿಷ್ಯ ಮಗು ಜೊತೆ ಕಿಚನ್ ಸೇರಿದ್ಲು. ತ್ರಿಶೂಲ್ ಮಗುನ ಕರೆದ, ಭವಿಷ್ಯ ಮಗುನ ಕರ್ಕೊಂಡು ಬಂದ್ಲು. ಆದರೆ ತ್ರಿಶೂಲ್ ಕಣ್ಣಿಗೆ ಹೀಗೆ ಅಮ್ಮ ಮಗು ಇಬ್ಬರು ಬರೋದನ್ನು ನೋಡಿದಾಗೆಲ್ಲ ನಾವೊಂದು ಫ್ಯಾಮಿಲಿ ಅನಿಸೋದು, ಅದನ್ನು ನೆನೆದು ಹಾಗೆ ಸುಮ್ಮನೆ ನಿಂತ. ಅಕ್ಷಯ್ ಬ್ರೂ ಎಂದು ಅವನ ಹೊಟ್ಟೆಗೆ ಮೊಳಕೈಯಲ್ಲಿ ತಿವಿದು, ಅಲ್ಲಿ ನೋಡು ಮಾವ ಎನ್ನುವಂತೆ ಸೋಫಾ ಕಡೆ ಕಣ್ಣಲ್ಲೇ ಸನ್ನೆ ಮಾಡ್ದ. ತ್ರಿಶೂಲ್ ಒಮ್ಮೆ ಕಿರುಗಣ್ಣಲ್ಲೇ ನೋಡ್ದ. ಅವನ ಮಾವ ಇವನನ್ನೇ ನೋಡ್ತಿರೋದನ್ನು ತಿಳಿದು ಸುಮ್ಮನೆ, ಪಾಪು ಏನು ಮಾಡ್ತಿದೆ ಎಂದು ಮಗುನ ತಗೊಂಡು, ಬಾ ನಿನಗಾಗಿ ಈ ಗೊಬ್ಬೆ ಎಂದು ಮಾತಾಡುತ್ತಾ ಮಗುನ ಕರ್ಕೊಂಡು ರೂಮ್ಗೆ ಹೋಗ್ತಾನೆ. ಭವಿಷ್ಯ ಜೊತೆ ಏನೂ ಮಾತಾಡಲಿಲ್ಲ. ಅಕ್ಷಯ್ ಅವ್ರ ಮಾವನ ಜೊತೆ ಕೂತು, ಮಾವ ಏನು ಮಾಡ್ತಿದ್ದೀರಾ, ಆರೋಹಿ ಎಲ್ಲಿ ಎಂದ. ಶಿವಕುಮಾರ್ ಮಾನಸ ಜೊತೆ ಅಮ್ಮ ಮಗಳು ಮಾತಾಡ್ತಿದ್ದಾರೆ ಅಂದರು. ಅಕ್ಷಯ್ ಹೋ ಎಂದು, ಅಲ್ಲಿ ಕಾಕ ಹೊಡೆಯೋಕ್ಕೆ ಹೋಗಿದ್ದಾರಾ ಎಂದು ನಿಧಾನಕ್ಕೆ ಹೇಳ್ದ. ಶಿವಕುಮಾರ್ ಏನಂದೆ ಎಂದರು. ಅಕ್ಷಯ್ ನಥಿಂಗ್, ನಾನು ಮಾತಾಡ್ಸ್ಕೊಂಡು ಬರ್ತೀನಿ ಎಂದು ಮೆಟ್ಟಿಲತ್ತುವಾಗ ಒಮ್ಮೆ ಭವಿಷ್ಯ ಕೆಲಸ ಮಾಡೋದನ್ನು ನೋಡಿ, ನಮ್ಮ ಅತ್ತಿಗೆ ನೋಡೋಕ್ಕೆ ಸೈಲೆಂಟ್ ಅನಿಸುತ್ತೆ, ಎಲ್ಲಿಂದ ಈ ಆಪ್ರೇಷನ್ನ ಶುರು ಮಾಡೋದು ಎಂದು ಮಾನಸ ಅವರ ರೂಮ್ ಮುಂದೆ ಸ್ವಲ್ಪ ಸಮಯ ನಿಂತು ರೂಮ್ ಒಳಗೆ ಏನು ಮಾತಾಡ್ತಿದ್ದಾರೆ ಎಂದು ಕಿವಿ ಕೊಟ್ಟ. ಅಲ್ಲಿ ಶಿವಕುಮಾರ್ ಹೆಂಡತಿ ಮಾನಸ ಮುಂದೆ ಕೂತು, ನೋಡು ಮಾನಸ, ಇನ್ನು ಎಷ್ಟು ದಿನ ಹೀಗೆ ನನ್ನ ಮಗಳನ್ನು ಮದುವೆ ಮಾಡದೆ ಬಿಡೋದು, ಅವಳಿಗೂ ಈಗ 25 ತುಂಬಿದೆ ಅಂದರು. ಮಾನಸ ಅವರು ಒಮ್ಮೆ ನಿಟ್ಟುಸಿರು ಬಿಟ್ಟು, ಅದಕ್ಕೆ ನಾನು ಅವತ್ತೇ ಹೇಳಿದ್ದೀನಿ, ಈಗಾಗಲೇ ಅವನು ನೊಂದಿದ್ದಾನೆ, ಅದನ್ನು ನೋಡಿ ನನಗೂ ಸಾಕಾಗಿದೆ, ಇನ್ನೂ ನಾನು ಮದುವೆ ಬಗ್ಗೆ ಮಾತಾಡಲ್ಲ, ನನ್ನ ಮಗ ಒಪ್ಪಿದ್ರೆ ಮಾತ್ರ, ಇಲ್ಲಾಂದರೆ ನಾನು ಏನು ಮಾಡೋಕ್ಕಾಗಲ್ಲ ಎಂದು ಸುಮ್ಮನೆ ಕಣ್ಮುಚ್ಚಿದ್ರು. ಮಾನಸ ಅವರ ಮಾತು ಕೇಳಿದ ಸರಳ ಅವರು ಹುಬ್ಬುಗಂಡಿಗೆ, ಆಗೆಲ್ಲ ಹೂ ಒಂದು, ಈಗ ಬೇಡ ಅಂದರೆ ಹೇಗೆ ಮಾನಸ, ನಿನ್ನ ತವರಿನ ಸಂಬಂಧ ಕಳ್ಕೋತೀಯಾ ಅಂದರು ಕೋಪದ ದಾಟಿನಲ್ಲಿ. ಮಾನಸ ಅವರು, ಎಲ್ಲಿದ್ದರೆ ಏನು ಸುಖ ಆತಕ್ಕೆ, ಮನಸ್ಸಿಗೆ ನೆಮ್ಮದಿ ಇಲ್ಲದ ಮೇಲೆ ನನಗೆ ಈ ಲೋಕನೇ ಬೇಡ ಅನಿಸಿದೆ ಎಂದು ಬೇಸರದಲ್ಲೇ ಹೇಳಿ ಸುಮ್ಮನಾದರು. ಅದನ್ನೆಲ್ಲ ಕೇಳ್ಕೊಂಡಂಥ ಅಕ್ಷಯ್ ಒಮ್ಮೆಲೆ ಡೋರ್ ಬಡಿದು, ಆಂಟಿ ಎಂದು ಒಳಗೆ ಬಂದು ಮಾನಸ ಅವರ ಕೆನ್ನೆಗಿಲ್ಲಿ, ಏನು ಡಾರ್ಲಿಂಗ್ ಹೀಗೆ ಸಣ್ಣ ಆಗಿದ್ದೀರಾ, ನನಗೆ ನೋಡೋಕ್ಕಾಗಲ್ಲ ಎಂದು ಕಣ್ಣೊಡೆದು, ಇನ್ನು ಮುಂದೆ ಆರೋಹಿ ಬಂದಾಯ್ತಲ್ಲ, ಅವಳು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಡ್ತಾಳೆ ಎಂದ. ಅವ್ನ ಮಾತು ಕೇಳಿದ ಮಾನಸ ಅವ್ರ ಹುಬ್ಬುಗಂಟಿಗೆ ಏನೋ ಹೇಳಕ್ಕೆ ಬಂದರು. ಅಷ್ಟೊತ್ತಿಗೆ ಅಕ್ಷಯ್, ಅಯ್ಯೋ ಡಾರ್ಲಿಂಗ್ ನೀನೇನು ವರಿ ಆಗಬೇಡ, ಬ್ರೋ ಮನಸ್ಸನ್ನು ಗೆಲ್ಲೋಕೆ ಒಂದು ಒಳ್ಳೆ ಪ್ಲ್ಯಾನ್ ಎಂದ. ಆರೋಹಿ ಮತ್ತು ಸರಳಾ ಇಬ್ಬರು ಮುಖ ಮುಖ ನೋಡಿಕೊಂಡ್ರು. ಮಾನಸ ಅವರು ಅಕ್ಷಯ್ ಅಂದರು. ಅಷ್ಟೊತ್ತಿಗೆ, ಡಾರ್ಲಿಂಗ್ ನಿನಗೆ ಓಕೆ ಅಂತ ಹೇಳಿದ್ದೀರಲ್ವಾ, ನೀವು ಹ್ಞೂ ಅಂದರೆ ಮುಗೀತು, ನಮ್ಮ ಕಡೆಯಿಂದ ಡಬಲ್ ಓಕೆ ಎಂದು ಮಾತು ನಿಲ್ಲಿಸಿ, ಸೊ ಆರೋಹಿ ಇವತ್ತಿನಿಂದ ನಿನ್ನ ಟಾಸ್ಕ್ ಶುರು, ನಮ್ಮ ಡಾರ್ಲಿಂಗ್ನ ಚೆನ್ನಾಗಿ ನೋಡ್ಕೊ ಆ್ಯಂಡ್ ಬ್ರೋನ ಇಂಪ್ರೆಸ್ ಮಾಡಬೇಕು ಅಲ್ವಾ, ಹಾಗಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡು, ಆಗ ನೋಡು ಬ್ರೋ ಹಾರೂ ಹಾರೂ ಅಂತ ನಿನ್ನಿಂದನೇ ಬರ್ತಾನೆ ಎಂದ ಪಾಲಿಷ್ ಮಾಡೋ ಥರ ಮಾತಾಡುತ್ತಾ. ಮಾನಸ ಮನದಲ್ಲೇ ಈ ತರಲೆ ಹುಡುಗ ಏನು ಮಾಡೋಕೆ ಹೊರಟಿದ್ದಾನೆ ಎಂದು ಸುಮ್ಮನಿದ್ರು. ಆರೋಹಿ ಮತ್ತು ಸರಳ
ನೀನು ಹೇಳಿದ್ದು ಕರೆಕ್ಟ್ ಎಂದು ಅಲ್ಲಿಂದ ಎದ್ದು ಹೋಗ್ತಾರೆ. ಮಾನಸ ಅವರಿಬ್ಬರು ಹೋಗಿದ್ದನ್ನು ನೋಡಿ, ಅಕ್ಷಯ್ ಏನು ಮಾಡೋಕೆ ಹೊರಟಿದ್ಯಾ ಅಂದರು. ಅವರ ಹೆಗಲ ಮೇಲೆ ಕೈ ಹಾಕಿದಂಥ ಅಕ್ಷಯ್, ಈ ಮನೆ ನಿಜವಾದ ಸೊಸೆ ಯಾರಂತ ಕಂಡಿಡಿತಿದ್ದೀನಿ. ನೋಡ್ತಿರೋ ಡಾರ್ಲಿಂಗ್, ನಮ್ಮ ಬ್ರೋ ಮುಂದೆ ಚೆನ್ನಾಗಿರ್ತಾರೆ. ಅಂಕಲ್ ಕೂಡ ನಿರಾಳವಾಗಿ ಇರೋ ಹಾಗೆ ಮಾಡೇ ಹೋಗೋದು ಇಲ್ಲಿಂದ ಅಂದ. ಮಾನಸ್ ಇನ್ನ ತರಲೆ ತುಂಟಾಟದಿಂದ ಇನ್ನೂ ಮನಸ್ಸುಗಳು ಒಡೆಯೋದು ಬೇಡ ಅಂದರು ಬೇಸರದಲ್ಲಿ. ಅಕ್ಷಯ್, ನೋ ಡಾರ್ಲಿಂಗ್, ನಾನು ಮಾಡೋಕ್ಕೆ ಹೊರಟಿರೋದು ಕರೆಕ್ಟ್. ನೀನಿನ್ನು ಒಂದು ವಾರದಲ್ಲಿ ನೋಡು ಈ ಮನೆ ಹೇಗಿರುತ್ತೆ ಅಂತ ಎಂದು ಒಂದು ಆಯುಧದಲ್ಲಿ ಎರಡು ಬೇಟೆ ಎಂದು ತನ್ನ ಹಣೆ ಮೇಲೆ ತನ್ನ ಬೆರಳಿನಿಂದ ಟ್ಯಾಪ್ ಮಾಡುತ್ತಾ ಯೋಚಿಸ್ತಿದ್ದ. ಅತ್ತ ಮಗು ಜೊತೆ ಕೂತು ನೆಪಕ್ಕೆ ಹಾಡುತ್ತಿದ್ದು ಅವನಿಗೆ ಭವಿಷ್ಯ ಜೊತೆ ಮಾತಾಡದೆ ಬಂದಿದ್ದು ಬೇಸರ ತಂದಿತ್ತು. ಬೇಸರದಲ್ಲೇ ಛೇ, ಇವರು ಬರಲಾಗಿ ಅವಳ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಎಂದು ಬಾಗಿಲಿಂದ ಹೊರ ಬಂದು, ಭವಿಷ್ಯ ಒಂದು ಕಪ್ ಟೀ ಎಂದು ಜೋರಾಗಿ ಹೇಳ್ದ. ಜಯ, ಭವಿಷ್ಯ ಹೋಗಿ ಸರ್ಗೆ ಟೀ ಕೊಡು ಅಂದರು. ಅಷ್ಟೊತ್ತಿಗೆ ಆರೋಹಿ ಅಲ್ಲಿಗೆ ಬಂದು, ಹೇಯ್ ಕೊಡು, ನಾನು ಕೊಡ್ತೀನಿ ಎಂದು ಭವಿಷ್ಯ ಸೋಸುತ್ತಿದ್ದಂಥ ಟೀ ತಗೊಂಡು ಅಲ್ಲಿಂದ ಹೋಗ್ತಾಳೆ. ಅಲ್ಲಿ ರೂಮ್ನಲ್ಲಿ ತ್ರಿಶೂಲ್ ಭವಿಷ್ಯಗಾಗಿ ಬಳೆ ತಂದಿದ್ದ. ಅವಳು ಯಾವಾಗಲೂ ಇಷ್ಟಪಡುವ ಗಾಜಿನ ಬಳೆ. ಅದನ್ನು ನೋಡುತ್ತಾ, ಇಷ್ಟ ಆಗುತ್ತೆ ಅಲ್ವಾ ಭವಿಷ್ಯ ನಿನಗೆ? ನಿನ್ನ ಕೈ ಅಂದಕ್ಕೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಎಂದು ಅವಳು ಬರ್ತಾಳೆ ಎಂದು ಕಾದು ಕೂತಿದ್ದ. ತ್ರಿಶೂಲ್ ರೂಮ್ ಡೋರ್ ಓಪನ್ ಆದ ತಕ್ಷಣ ನಗು ಮುಖದಲ್ಲೇ ತಿರುಗ್ದ. ಆದರೆ ಒಮ್ಮೆಲೆ ತ್ರಿಶೂಲ್ ಮುಖ ಬಾಡಿ ಕೋಪದಲ್ಲಿ ಹುಪ್ಪುಗಂಟಿಕಿತು. ಆರೋಹಿ ಟೀ ಎಂದು ಕಪ್ ಮುಂದೆ ಚಾಚಿದ್ಲು. ತ್ರಿಶೂಲ್ ಅಲ್ಲಿಡು ಎಂದ. ಆರೋಹಿ ತಣ್ಣ ಆಗುತ್ತೆ ಮಾವ ಎಂದಳು ರಾಗ ಎಳೆದು. ತ್ರಿಶೂಲ್ ಬಳೆ ಬಾಕ್ಸ್ ಇಟ್ಟು ಅಲ್ಲಿಡು, ನಾನು ಕುಡಿತೀನಿ ಎಂದು ಹೇಳ್ದ. ಆರೋಹಿ ಪಾಪು ಬಾ ಎಂದು ಎತ್ಕೊಳ್ಳೋಕ್ಕೆ ನೋಡಿದ್ರೆ ಅದು ತ್ರಿಶೂಲ್ ಬಿಟ್ಟು ಹೋಗಲಿಲ್ಲ. ತ್ರಿಶೂಲ್, ಅವನು ಯಾರ ಹತ್ರನೂ ಬರಲ್ಲ, ನೀನು ಹೋಗು ಅಂದ. ಆರೋಹಿ ಮಾವ, ನಾನೇ ನಿಮಗಿಷ್ಟದ ಅಡುಗೆ ಮಾಡ್ತೀನಿ ಅಂದ್ಲು. ತ್ರಿಶೂಲ್ ಹುಬ್ಬಾರಿಸಿ, ಹೌದಾ, ಹಾಗಾದರೆ ನನಗೇನೇನು ಇಷ್ಟ ಅದನ್ನೆಲ್ಲ ಮಾಡು, ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಎಂದ ಮೈ ಮುರಿದು. ಅಷ್ಟಕ್ಕೆ ಆರೋಹಿ ಫುಲ್ ಖುಷಿಯಾಗಿ ಓಕೆ ಎಂದು ಬೇಗ ಬೇಗ ಮೆಟ್ಟಿಲಿಳಿದು ಬಂದು ಕಿಚನ್ಗೆ ಹೋಗಿ ನಾನು ಅಡುಗೆ ಮಾಡ್ತೀನಿ ಅಂದು. ಆದರೆ ಅಲ್ಲೇ ಇದ್ದಂಥ ಅಕ್ಷಯ್, ಓಹೋ ಅಣ್ಣ ಇವಳಿಗೆ ಸರಿಯಾಗಿಟ್ಟನೆ ಹಾಪು ಎಂದು ತ್ರಿಶೂಲ್ಗೆ ಕಾಲ್ ಮಾಡಿ ಮೆಸೇಜ್ ಮಾಡು ಬ್ರೋ ಎಂದ. ಬ್ರೋ ಏನು ಹೇಳಿದೆ ಇವಳಿಗೆ? ಇಡೀ ಕಿಚನ್ ಇವಳು ಮೇಕಪ್ ರೂಮ್ ಮಾಡಿದಂಗೆ ಮಾಡ್ತಿದ್ದಾಳೆ ಅಂದ. ತ್ರಿಶೂಲ್ ಇಲ್ಲಿ ಬಂದು ನನ್ನ ತಲೆನ ತಿಂತಿದ್ಲು, ಅದಕ್ಕೆ ಅಡುಗೆ ಮಾಡು ಅಂದಿದ್ದೀನಿ ಅಂದ. ಅಕ್ಷಯ್, ಇವಳು ಊಟನಾ? ನೋ ಬ್ರೋ, ಯಪ್ಪ ಏನು ಕರ್ಮ ಬ್ರೋ, ಇವಳು ಮಾಡಿದ್ರೆ ಇನ್ನು ನೀನು ಆ ಅಡಿಗೆನೇ ಮರಿಬೇಕು ಅಂದ. ತ್ರಿಶೂಲ್, ನೋಡು ಅಕ್ಷಯ್, ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ ನೀನು ಅದಕ್ಕೆ ಮಾಡಿರೋ ಊಟನೇ ಬೇಕು ಅಂದ. ಅಕ್ಷಯ್, ಬ್ರೋ ಏನಿದು ಫಿಟ್ಟಿಂಗು ಎಂದು ಯೋಚಿಸಿ, ಏನಂದೆ ಎಂದು, ನಿನಗೆ ಅದಕ್ಕೆ ಊಟ ಬೇಕು, ಬಟ್ ಆರೋಹಿ ಅಡುಗೆ ಮಾಡಬೇಕು ಎಂದು ಯೋಚಿಸಿ, ಕ್ಯಾ ಐಡಿಯಾ ಸರ್ಜಿ ಎಂದು ಡನ್ ಎನ್ನುವ ಥಮ್ಸಪ್ ಕಳಿಸಿ ಕಿಚನ್ ಕಡೆ ನಡೆದ. ಅಲ್ಲಿ ಆರೋಹಿ ಜಯ ಕಡೆ ನೋಡಿ ಪಾಸ್ತಾ ಎಲ್ಲಿದೆ ಹೀಗೆ ಏನೇನೋ ತೆಗೆದಿಡ್ತಿದ್ಲು. ಅಕ್ಷಯ್ ಬಂದು ಒಮ್ಮೆ ಕೆಮ್ಮಿ, ಏನು ಮಾಡ್ತಿದ್ಯಾ ಆರೋಹಿ ಎಂದ. ಆರೋಹಿ, ಮಾವನಿಗೆ ಅಡುಗೆ ಮಾಡ್ತಿದ್ದೀನಿ, ಅವರು ಹೊಟ್ಟೆ ತುಂಬ ತಿನ್ನಬೇಕು ಮಾಡು ಅಂದಿದ್ದಾರೆ ಎಂದು ನಗುತ್ತಾ ಅಡುಗೆಗೆ ರೆಡಿ ಮಾಡ್ತಿದ್ಲು. ಅಕ್ಷಯ್, ಏನು ಬ್ರೋ ಹಂಗನ್ನ, ಯಾರು ದಿನ ಅಡುಗೆ ಮಾಡೋರು ಎಂದ ಹುಬ್ಬುಗಂಟಿಕೆ. ಕ್ಷಣ ಜಯ ಅವರು ನಾನು ಅಂದರು. ಆದರೆ ದಿನ ಅಡುಗೆ ಮಾಡ್ತಿದ್ದು ಭವಿಷ್ಯ ಅಂತ ಆಲ್ರೆಡಿ ತ್ರಿಶೂಲ್ ಅಕ್ಷಯ್ಗೆ ಹೇಳಿದ್ರಿಂದ ಭವಿಷ್ಯ ಕಡೆ ಒಮ್ಮೆ ನೋಡ್ದ. ಅವಳು ಮಗುಗೆ ಸರಳಾಗಿ ಹಾರಿಸ್ತಿದ್ಲು. ಅಕ್ಷಯ್ ಅವಳನ್ನು ನೋಡಿ ಮನೆಯಲ್ಲೇ ಯಾವ ಬ್ಯೂಟಿಗೂ ಕಡಿಮೆ ಇಲ್ಲ ಎಂದು ನಕ್ಕು, ಹಲೋ ಮೇಡಮ್, ಕೇರ್ ಟೇಕರ್ ಎಂದ. ಭವಿಷ್ಯ ಕತ್ತೆತ್ತಿ ಅವನ ನೋಡಿದ್ಲು. ಅಕ್ಷಯ್, ನೀವೇನು ಮಾಡ್ತಿದ್ದೀರಾ ಅಂದ. ಭವಿಷ್ಯ ಮಗುಗೆ ಊಟ ಅಂದ್ಲು. ಅಕ್ಷಯ್, ನೋಡಿ ಅದನ್ನು ನನಗೆ ಕೊಡಿ, ಮತ್ತು ನೀವು ಇಡೀ ಕೆಲಸವ್ರಿಗೆ ಅಡುಗೆ ಮಾಡಬೇಕು, ನಮ್ಮ ಆರೋಹಿ ಕೆಲಸವ್ರಿಗೆಲ್ಲ ಅಡುಗೆ ಮಾಡಲ್ಲ, ಡ್ಯೂ ಯು ಅಂಡರ್ಸ್ಟ್ಯಾಂಡ್ ಎಂದ ಗುರಾಯಿಸೋ ಥರ ಅವಳನ್ನೇ ನೋಡುತ್ತಾ. ಅಕ್ಷಯ್ ಮಾತಿಗೆ ಭವಿಷ್ಯ ಹ್ಞೂ ಎನ್ನುವಂತೆ ಕತ್ತಾಡಿಸಿದ್ಲು. ಅಕ್ಷಯ್, ಒಂದು ಸ್ವೀಟ್, ಅನ್ನ, ಸಾಂಬಾರ್, 2 ಥರ ಪಲ್ಯ, ಸ್ವಲ್ಪ ಜಾಸ್ತಿ ಮಾಡಿ, ಇದು ನಾವು ಬಂದಿರೋ ಖುಷಿಗೆ, ಎಲ್ಲರಿಗೂ ಇವತ್ತು ಹಬ್ಬ ಎಂದ ತುಸು ಏರು ಧ್ವನಿನಲ್ಲಿ. ಜಯ, ಇವರೆಲ್ಲ ಯಾಕೆ ಬಂದ್ರೋ ಎಂದು ಬೈಕೊಳ್ತಾ ನೋಡ್ತಿದ್ಲು. ಭವಿಷ್ಯ ಮಗುಗಾಗಿ ಅಕ್ಷಯ್ ಮುಂದೆ ಸೆರೆಲಾಕ್ನ ಹಿಡಿದಿದ್ದನ್ನು ನೋಡಿ, ವಾಟ್, ನಾನು ತಗೊಂಡೋಗೋದಾ? ಹೋಗ್ರಿ ಮೇಡಮ್,
ಹೋಗಿ ಬ್ರೋಗೆ ಕೊಡಿ ಎಂದು ಬೇಗ ಬಂದು ಅಡುಗೆ ಮಾಡಬೇಕು ಎಂದ. ಬಹುಶಃ ಏನೂ ಮಾತಾಡದೆ ಅಲ್ಲಿಂದ ಹೊರ ನಡೆದು. ಆರೋಹಿ, ಅಪ್ಪ ಇವನು ನನ್ನ ಪರ ಇದ್ದಾನೆ ಎಂದು, ಅಕ್ಷಯ್ ಬಾ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡು ಎಂದಳು. ತಕ್ಷಣ ಅಕ್ಷಯ್ ಓಕೆ ಎಂದು ಸೆಲ್ಫ್ ಮೇಲೆ ಕೂತು ಡ್ರೈ ಫ್ರೂಟ್ಸ್ನ ತಿನ್ನುತ್ತಾ ಏನು ಮಾಡಬೇಕು ಅಂದರೆ ಆರೋಹಿ ಹೇಳುವ ಕೆಲಸ ಎಲ್ಲ ಹಾಳು ಮಾಡಿ ಕೂರ್ತಿದ್ದ. ಆತ ತ್ರಿಶೂಲ್ ರೂಮ್ನ ನಾಕ್ ಮಾಡಿದ. ಬಹುಶಃ ಸರ್ ಪಾಪುಗೆ ಊಟ ಅಂದ್ಲು. ತ್ರಿಶೂಲ್ ಬೇಕೆಂದ ಲ್ಯಾಪ್ಟಾಪ್ ಹಿಡಿದು ಕಮೆನ್ ಎಂದ. ಬಹುಶಃ ಒಳ ಬಂದು ನೋಡಿದ್ಲು. ಅಲ್ಲಿ ತ್ರಿಶೂಲ್ ಏನೋ ಲ್ಯಾಪ್ಟಾಪ್ನಲ್ಲಿ ನೋಡುತ್ತಾ ಕೂತಿದ್ದ. ಅದನ್ನು ನೋಡಿ ಸರ್ ಪಾಪುನ ಕರ್ಕೊಂಡು ಹೋಗ್ಲಾ ಅಂದ್ಲು. ಬಹುಶಃ ಓಕೆ ಎಂದು ಅವಳು ಮಗುನ ಕರ್ಕೊಂಡು ಹೋಗೋತನ್ನೇ ನೋಡ್ದ. ಮನದಲ್ಲೇ ಯಾಕೋ ಭುವನ್ ನಿನ್ನಿಂದ ದೂರ ಆಗ್ತಿದ್ದಂತೆ ನೀನು ನನಗೆ ಹತ್ತಿರ ಆಗಬೇಕು ಅನ್ನಿಸ್ತಿದೆ ಬಹುಶಃ ಎಂದುಕೊಂಡು ಅವಳು ಮಗುನ ಬಾರೋ ಪಾಪು ಎಂದು ಆ ಮಗುಗೆ ಮುತ್ತಿಟ್ಟು ಕರ್ಕೊಂಡು ಹೋಗುತ್ತಿದ್ದವಳನ್ನೇ ನೋಡುತ್ತಾ ಮೈ ಮರೆತು ಕೂತ. ಎಂದಿನಂದೇ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.